ಮಾಡ್ರಿ ಗಣಿತಗಳನ್ನು ನಿಮಗೆ ತಿಳಿಸದ ಚೆಂದಂಗೆ ಇಂಥ ಗಣಿತಗಳು ಬಂದಾಗ ನಾವು ಹೆಂಗೆ ಮಾಡಬೇಕು ಇವೆಲ್ಲ ರಿವಿಷನ್ ಮಾಡ್ಬೇಕು ನೀವು. ಇವೆಲ್ಲ ನವೋದಯದಾಗ ನಿಮಗೆ ಇಂಥ ಗಣಿತಗಳು ಬೀಳ್ತಾ ಇರ್ತಾವೆ. ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಇವೆಲ್ಲ ನೀವು ಹೆಚ್ಚಿಗೆ ಮಾದರಿಗಳನ್ನು ಹಾಕಿ ನಿಮ್ಗೆ ಮುಂದೆ ನಿಮಗೆ ತಿಳಿಲಿಲ್ಲ ಮತ್ತೊಂದು ಇಂಥ ಮಾದರಿಗಳನ್ನು ಸರ್ ಹಾಕಿ ಹೇಳ್ತಾರೆ. ನಾ ಅಂತೂ ಸಾಕಷ್ಟು ಹಾಕೀನಿ. ಇಷ್ಟ್ರಾಗಿ ನೀವು ತಿಳ್ಕೊತೀರಿ. ತಿಳ್ಕೊಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ಕಲ್ಸಂಥ ಸರ್ಗಳು ಮಾದರಿ ಹಾಕ್ತಿರ್ತಾರೆ. ಹಿಂಗೆ ಬಂದಾಗ ನಾವು ಹೆಂಗೆ ಮಾಡ್ಬೇಕು ಗಣಿತಗಳನ್ನು. ಈಗ ದಶಮಾಂಶ ಗುಣಾಕಾರ ಇವು ದಶಮಾಂಶ ಗುಣಾಕಾರಗಳನ್ನು ಕೆಲವೊಂದು ಬಾಯಲೇನೆ ಮಾಡ್ಬೇಕಾಗ್ತದೆ ನೀವು. ಆಮೇಲೆ ಯಾಕಂದ್ರೆ ಇವು ಸರಳೀಕರಣದೊಳಗೆ ಭಾಳ ಇಂಪಾರ್ಟೆಂಟ್ ಇವು. ನೋಡ್ರಿ ಲೆಸ್ ಸಣ್ಣ ಜಾಗ ಇಟ್ಟನ್ನ ಯಾಕಂತಂದ್ರೆ ನೀವು ಹೆಂಗೆ ವೇಗವಾಗಿ ಮಾಡಬೇಕು ಅನ್ನೋದು ತೋರಿಸ್ತವೆ. ರೀತಿ ಪ್ರಕಾರ ಮಾಡಿದ್ರೆ ಅಲ್ಲಿ ಟೈಮ್ ಸಾಲೋದಿಲ್ಲ. ಒಂದು ದೀಡ್ ತಾಸಿನಾಗ 50 ಗಣಿತ ಮಾಡ್ಬೇಕಾಗ್ತದೆ. ಸೈನಿಕ್ ಸ್ಕೂಲ್ನಾಗ ನವೋದಯದಾಗ 25 ನಿಮಿಷ ಟೈಮ್ ಇರ್ತದೆ. 1 ನಿಮಿಷಕ್ಕೆ ಒಂದು ಗಣಿತ ನೋಡೋದು ಇರ್ತದೆ, ಅಥವಾ 125 ನಿಮಿಷ. 1 ನಿಮಿಷಕ್ಕೆ ಒಂದು ಗಣಿತ ಕವರ್ ಆಗಬೇಕಾಗ್ಯದ ಅಂದಾಗ ನಾವು ಈ ಜೋಶಿ ಕೋಚಿಂಗ್ ಕ್ಲಾಸ್ನಾಗ ಏನದ, ನಿಮಗೆ ಎಲ್ಲ ಸರ್ಗಳು ಕಲಿಸಿದ ರೀತಿ ಕರೆಕ್ಟೇ ಇರ್ತವೆ. ಅವ್ರು ಕಲಿಸಿದ ಒಟ್ಟೆ ತಪ್ಪಲ್ಲ. ಈಗ ಕಾಂಪಿಟೇಷನ್ ಯುಗ, ಈಗ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಟ್ರಿಕ್ಸ್ಗಳನ್ನು, ಇನ್ನೊಂದು ಬಾಕಿ ಬರಲಾರ್ದ ಟ್ರಿಕ್ಸ್ಗಳಿಂದ ಯಾವ ಗಣಿತ ಮಾಡಬಾರ್ದು. ತಿಳಿದಿರ್ಬೇಕು ರೀತಿ. ಟ್ರಿಕ್ಸ್ ಅಂದ್ರೆ ತಿಳಿದಿರಬೇಕು, ಅದಕ್ಕೆ ಅಂಕ ಸಿಗಬೇಕು. ನಿನ್ನ ಮನಸ್ಸಿನಾಗ ಉಳಿದದ ಅಂಕ ಯಾವುದು, ನೀನು ನೆನಪಿನಾಗ ಇಟ್ಕೊಂಡದ ಅಂಕ ಯಾವುದು. ಆಮೇಲೆ ಇನ್ನೊಂದು ವಿಡಿಯೋದೊಳಗೆ ಡೈರೆಕ್ಟ್ ಇವು ಕಲಿಸ್ತಿರ್ತಾರಲ್ಲ ವರ್ಗ, ಅದು ನೆನ್ಪುಳಿಯಂಗಿಲ್ಲ. ಅವು ನಾನು ನಿಮಗೆ ತಿಳಿಸ್ತೇನೆ. ಇಲ್ಲಿ ನೋಡಿ, ಈಗ ನಾ ದೂರ ಸರ್ದನು ಮ್ಯೂಟ್ ಮಾಡಿ ನೀವು ಗಣಿತಗಳನ್ನು ಮಾಡಿರಿ. ಮಾಡೋದಾದಿಂದ ನಾನು ತೋರಿಸ್ತೀನಿ. ವಿಡಿಯೋ ಆನ್ ಮಾಡಿದ್ರೆ ಈಗೆಲ್ಲರೂ ಹೇಳೋದು ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ದಶಮಾಂಶ ಭಿನ್ನ ರಾಶಿಗೆ 10, 100, 1000 ಗುಣಾಕಾರ ಬಂದರೆ ಗುಣಾಕಾರ ಮಾಡಲಿಕ್ಕೆ ಹೋಗಬಾರ್ದು. ನಾ ಸುಮ್ ತೋರಿಸ್ತೀನಿ ಅದನ್ನ ಇಟ್ಟು. ದಶಮಾಂಶ ತೆಗೆದು ಅಂಕಿ ಇಡಬೇಕು. 3, 4, 5, 6, 2, 4, 6 ಇಟ್ರಿ. ದಶಮಾಂಶ ತೆಗೆದಿಟ್ರಿ. 3, 4, 5, 6, 2, 4, 6 ದಶಮಾಂಶ ತೆಗೆದ್ರಿ. ನೀವು ತೆಗೆದೇನು ಮಾಡಬೇಕು, ಈ 0 ಇದಕ್ಕೆ ಇಟ್ಬಿಡ್ಬೇಕು. ಈ 0ಯನ್ನು ಇದಕ್ಕೆ ಇಟ್ಬಿಡ್ರಿ. ಈ 3 ಸ್ಥಾನ ಮತ್ತೆ ಎಣಿಸ್ರಿ. 1, 2, 3 ಸ್ಥಾನ ಇದು ಬರೋಬ್ಬರಿ 3, 4, 5, 6, 2, 4, 6 ನೋಡಿ. ಆ 0 ತೆಗೆದು ಬಿಡ್ಬೇಕು. ಸ್ಥಾನ ಎಣಿಸ್ಬೇಕು, ಆದರೆ 0 ತೆಗಿಬೇಕು. ಸ್ಥಾನ ಎಣಿಸ್ಬೇಕು, 0 ತೆಗೆದು ಬಿಡಬೇಕು. ಇದು ನೆನ್ಪಿಟ್ಕೋರಿ ದಶಮಾಂಶ ಭಿನ್ನ ರಾಶಿಗಳು. ನಾನು ಸೈನಿಕ್ ಸ್ಕೂಲ್ಗೆ ನವೋದಯ ಬುಕ್ಕನ್ನು ಬರ್ದನ್ನ. ಆಮೇಲೆ ಇಂಥ ನಿಮ್ಗೊಂದು ಅಂಕ ಸಿಕ್ಕರೆ ಸಾಕು. ಮುಂದೆ ಆಮೇಲೆ ಹಿಂಗೆ ಗುಣಾಕಾರ ಮಾಡ್ತೀವಿ. ಈಗ ನೋಡಿ, ಈಗ 2ನೇದು ನೀವು ಮಾಡೋಣ. ಮ್ಯೂಟ್ಸ್ ಮಾಡಿಕೇಶನ್ ಬಡ ಉತ್ತರ ಇಡ್ರಿ ನೋಡೋಣ. ಈಗ ವಿಡಿಯೋ ಆನ್ ಮಾಡಿ. ಈಗ ದಶಮಾಂಶ ತೆಗೆದು ಅಂಕಿ ಇಟ್ಟುಬಿಡ್ರಿ. 6, 8, 9, 5, 3 2 0 ಇಡ್ರಿ ಮುಂದೆ. ಈಗ ಸ್ಥಾನದಲ್ಲಿ ಎಣಿಸ್ರಿ. 1, 2, 3, 4 1, 2, 3, 4. ಇದರ ಅರ್ಥ ಇಷ್ಟೇ. 6, 8, 9.5, 3 ಇದರ ಉತ್ತರ. ಇನ್ನು ಇಲ್ಲೊಂದು ಆದ್ರಿಂದ ಇದನ್ನು ಬಾಯಿಲೆ ಇಡೋದು ಹೆಂಗನ್ನು ತೋರಿಸ್ಕೊಂಡು ನೋಡ್ರಿ. ಈಗ ಲಕ್ಷ ಕೊಡಿ. ದಶಮಾಂಶ ತೆಗೀರಿ. 7, 5, 2, 4, 6, 8 ಎಷ್ಟು 0? 1, 2, 3 0. ಸ್ಥಾನ ಎಣಿಸ್ರಿ. 1, 2, 3, 4 1, 2, 3, 4. ಮುಂದಿನ 0 ತೆಗೆದು ಬಿಡ್ರಿ. 75, 24, 6.8. ಈಗಿದು ರೀತಿ ಪ್ರಕಾರ. ಆಮೇಲೆ ಇದನ್ನು ಬಾಯಿಲೆ ಹೆಂಗೆ ಮಾಡೋದು ರೀ ಸರ್? 10, 100, 1000 ಜರ್ ಇಂಥ ಅಂಕಿಗಳು ಬಂದು ಅಂದ್ರೆ ನೀವು ಬಾಯಲ್ಲಿ ಹೆಂಗೆ ಉತ್ತರ ಇಡೋದು. ಈಗ ನಾ ಇಲ್ಲಿ ಮಾಡಿ ತೋರಿಸೋದು. ಇಲ್ಲಿ ನೋಡ್ರಿ, ಇಲ್ಲಿ 1 0 ಅದಲ್ಲ, 1 ಸ್ಥಾನ, 1 0 ಇತ್ತು, 1 ಸ್ಥಾನ ಮುಂದೆ ಸರಿಸ್ಬಿಡ್ರಿ. ಬಂದದಿಲ್ಲ ನೋಡ್ರಿ. ಯಾಕೆ ಇಷ್ಟರೇ ನೀವು ಗುಣಾಕಾರ ಮಾಡ್ಕೋತ ಕೊಡ್ತೀರಿ? ಇಷ್ಟರೇ ಗುಣಾಕಾರ ಯಾಕೆ ಮಾಡ್ಕೋತ ಕೂಡುದು? ಟೈಮ್ ಹಾಳಾಗೋದಿಲ್ಲ.
ಇಲ್ಲಿ 100 ಬರ್ತದೆ. ಈಗ 100 ಬಂದದ ಅಂದ್ರೆ ಎಷ್ಟು ಸೊನ್ನೆ? 2 ಸೊನ್ನೆ. 2 ಸ್ಥಾನ ಮುಂದೆ ಸರಿ ಎಲ್ಲಿ ಬರ್ತದ? 9 ಮುಂದೆ ಬಂತು. ಇಲ್ಲಿ ಬಂದದಿಲ್ಲ ನೋಡ್ರಿ. ಆಮೇಲೆ ಈ 3 ಸ್ಥಾನ 3000 ಗುಣಾಕಾರ ಮಾಡ್ಬೇಕಾಗಿದೆ. ಈ ಬಿಂದುದಿಂದ ಎಷ್ಟು ಸೊನ್ನೆವ? ಇವು 3 ಸೊನ್ನೆವ. 3 ಸೊನ್ನೆ ಅಂದ್ರೆ 3 ಸ್ಥಾನಕ್ಕೆ ನೀವು ತಗೊಂಡ್ರಿ ಅಂದ್ರೆ 6ಕ್ಕೆ ಬಂದು ಕೂತ್ ಬಿಡ್ತದೆ ಬಿಂದು ನೋಡ್ರಿ. ಮುಂದಿನ ಸೊನ್ನೆ ತೆಗೆದ್ಬಿಡು. ಇಷ್ಟೇ ನೀವು ಮಾಡಬೇಕಾದ್ದು. ಇದು ನೋಡಿ ಒರಿಜಿನಲ್ ಅದು. ಈ ಒರಿಜಿನಲ್ ನೋಡ್ರಿ 2ಕ್ಕೆ ಮುಂದೆ ಬಂದದಿಲ್ಲ ನೋಡ್ರಿ. ಇಲ್ಲಿ 2ರ ಹಿಂದಿತ್ತು, ಒಂದು ಸೊನ್ನೆ ಬಂದದ, ಮುಂದೆ ಹೋಗ್ಯದ, ಇಲ್ಲಿ ಬಂತು, ಇಲ್ಲಿ ಬಂದದ. ಇಲ್ಲಿ 2 ಸೊನ್ನೆವ, ಇಲ್ಲಿ 2 ಸೊನ್ನೆವ, 2 ಸ್ಥಾನದ ಮುಂದೆ ಇದನ್ನ ಮಾಡಿ ಹಾಕಿದ್ದು ಅದ. ಇಲ್ಲಿ ಎಷ್ಟಾಗ್ಯದ? 6, 8, 9, 5 ಅದ. ಇಲ್ಲಿ 2 ಸೊನ್ನೆ ಅದ ಅಂದ್ರೆ 9ರ ಮುಂದೆ ಬಂದದಿಲ್ಲ ನೋಡ್ರಿ. ಗುಣಾಕಾರ ಮಾಡ್ಕೋತೆ ಕೊಡ್ಬಾರ್ದ. ಇದು ನೋಡ್ರಿ ಇಲ್ಲಿ 3 ಸೊನ್ನೆವ, 1, 2, 3, 6 ಮುಂದೆ ಇಡ್ರಿ, ಬಂದದಿಲ್ಲ ನೋಡ್ರಿ. ಗಣಿತ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಮೈಂಡ್ ಕೆಲಸ ಮಾಡ್ಬೇಕು. ಬರೀ ಮೈಂಡ್ ಅದ. ಅದ ರೀತಿನೂ ಕಲಿಬೇಕು. ನಾ ರೀತಿನೂ ಕಲಿಸೋಣ, ಮೈಂಡಲ್ಲೇನು ಕೆಲಸ ಮಾಡಿಸ್ಲಿಕ್ಕೆ ಹೆಚ್ಚಿನ ವಿಷಯ. ಈಗ ನೀವು ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಾಯಲ್ಲೇನೆ ಉತ್ತರ ಇಡ್ಬೋದು. 7, 5 35. 1 ಸ್ಥಾನ 2 ಸ್ಥಾನ, 1 ಸ್ಥಾನ 2 ಸ್ಥಾನ ಬಿಂದು. ಓಕೆ ನೋಡ್ರಿ 13 ಆಗ್ಲೇ 78 ಮಗ್ಗಿ ಬರಬೇಕು ನೋಡ್ರಿ. 1, 2, 3 ಸ್ಥಾನದಲ್ಲಿ 2 ಸ್ಥಾನವ. 1 ಸೊನ್ನೆ ಕೊಟ್ಟು 1 ಸ್ಥಾನ ಮಾಡ್ಕೋಬೇಕು. ಇದೊಂದು ನೆನ್ಪಿಟ್ಕೋರಿ. ಇನ್ನೊಂದ್ಸಲ ತಿಳಿಸ. 13 ಆಗ್ಲೇ 78 ಇಡ್ರಿ. ಸ್ಥಾನ ಎಷ್ಟು? 3. ಇಲ್ಲಿ 3 ಸ್ಥಾನ ಮಾಡ್ಕೊ. ಇಲ್ಲಿ 2 ಸ್ಥಾನ ಅಂದ್ರೆ ಒಂದು 0 ಇಟ್ಟು ಸ್ಥಾನ ಕೊಡ್ಬೇಕು. ದಶಮಾಂಶ ಬೆಲೆಗೆ ದಶಮಾಂಶ ಬಿಂದು ರಾಶಿ ಒಳಗೆ ಅಂಕಿ ಹಿಂದೆ 0ಕ್ಕೆ ಬೆಲೆ ಹತ್ತವ. ದಶಮಾಂಶ ಸ್ಥಾನದಾಗ ಬೆಲೆ ಸಿಗೋದು ಅಂಕಿ ಹಿಂದೆ ದಶಮಾಂಶ ಸ್ಥಾನಕ್ಕೆ ಬೆಲೆ ಅದ. ಮುಂದಿಟ್ರೆ ದಶಮಾಂಶ ಸ್ಥಾನದಾಗ ಬೆಲೆ ಇಲ್ಲ, ಹೊಡೆದು ಹಾಕ್ತಾರ. ಪೂರ್ಣ ಸಂಖ್ಯೆದಾಗ 1 ಸೊನ್ನೆ ಮುಂದೆ ಕೊಟ್ರೆ ನೀವು ಬೆಲೆ ಆಗ್ತದ. 1ರ ಮುಂದೆ 1 ಸೊನ್ನೆ ಕೊಟ್ರೆ 10 ರೂಪಾಯಿ ಆಯ್ತು. 1ರ ಮುಂದೆ 2 ಸೊನ್ನೆ ಕೊಟ್ರೆ 100 ರೂಪಾಯಿ ಆಯ್ತು. ಅದೇ ಒಂದು ಬಿಂದು ಕೊಟ್ಟು ಮುಂದೆ ಸೊನ್ನೆ ಕೊಟ್ಟು ಬಿಡ್ರಿ, ಏನು ಬೆಲೆನೇ ಇಲ್ಲ ಅದ. ಆದರೆ ದಶಮಾಂಶದಾಗ ಹಿಂದೆ ಸೊನ್ನೆಗೆ ಬೆಲೆ ಇರ್ತದೆ. ಹೇಳ ಲಕ್ಷ ಕೊಟ್ಟು ನೋಡ್ರಿ. ಇದು 346 ಅದ. ಎಷ್ಟು ಸರಳ ಅದ ಅಂದ್ರೆ ಇದು ನೋಡ್ರಿ. ಭಾಳ ಅತಿ ಇಂಪಾರ್ಟೆಂಟ್ ಅದ ಇದು ನೋಡ್ರಿ. ಇದನ್ನು ಗುಣಾಕಾರ ಮಾಡ್ಕೋತ ಕೂಡ್ಬೇಡ್ರಿ. ಹೆಂಗ್ರಿ ಸರ್ ಅಂತ ಕೇಳ್ತಾರೆ. ಇದನ್ನ 9 ಅದಲ್ಲ 10ರಲ್ಲೇ ಗುಣಾಕಾರ ಮಾಡ್ರಿ. 346 ಗುಂಡ್ಲೆ 10. ಯಾಕೆಂದ್ರೆ ಇದು 9 ಅದ. ದಶಮಾಂಶ ತೆಗೆದು 10ರಲ್ಲೇ ಗುಣಾಕಾರ ಮಾಡ್ರಿ. ನೋಡ್ರಿ ಸರಳ ಉತ್ತರ ತೋರಿಸ್ಬೋದು. ಆಮೇಲೆ ಎಷ್ಟಾಗ್ತಿದ್ದು? 3, 4, 6, 0 ಆಯ್ತು. 1 ಸ್ಥಾನ ಹೆಚ್ಚು ಮಾಡಿರಿ ಅಂದ್ರೆ ಇದರ 346 ಕಳೀರಿ ನೋಡ್ರಿ. 10ರಾಗ 6 ಆದ್ರೆ 4, ಕೈಲ ಬಂತು 1. 6ರಾಗ 5 ಆದ್ರೆ 1, 4ರ 3 ಆದ್ರೆ 1, 3ಕ್ಕೆ 3. ಸ್ಥಾನದಲ್ಲಿ ಎಷ್ಟು ನೋಡ್ರಿ? 1, 2, 1, 2, 3, 4, 1, 2, 3, 4 ನೋಡ್ರಿ. ಇದರ ಬೆಲೆ 0.3114. ಚೆಕ್ ಮಾಡಿ ನೋಡ್ತಾನ. ಇದನ್ನ ನಾವು ವೇಗವಾಗಿ ಹೆಂಗೆ ಮಾಡೋದು ತೋರಿಸಿದ್ರು. 9, 6, 54, 5 ಮಾಡಿ ನೋಡ್ರಿ. ಅದರ ಏನು ತಪ್ಪಿಲ್ಲ. 9, 6, 54, 5, 9, 4, 36, 1, 5, 41, 9, 3, 27, 1, 4, 31 ನೋಡ್ರಿ. ಹಿಂಗೂ ಮಾಡ್ಬೋದು. ಇಲ್ಲಿ ಅತಿ ವೆರಿ ಇಂಪಾರ್ಟೆಂಟ್ ಸ್ಥಾನ ಬೆಲೆ ಇಲ್ಲ ಅಂತ ತಿಳ್ಕೊರಿ. ಯಾವಾಗ ಇಲ್ಲಿ ಉತ್ತರನೇ ಇಡಬೇಕಾಗ್ತದೆ ಡೈರೆಕ್ಟ್. ಇಲ್ಲಿ ನೋಡ್ರಿ 1364 ಇಡ್ರಿ. ಸ್ಥಾನ ಬೆಲೆ ತೆಗೀರಿ. 1364 39 ಅದ. 40ರಲ್ಲೇ ಗುಣಾಕಾರ ಮಾಡ್ರಿ. ಎಷ್ಟರಲ್ಲೇ ಮಾಡ್ಬೇಕಿದು? 39 ಇದ್ದು 40ರಲ್ಲೇ ಗುಣಾಕಾರ ಮಾಡ್ರಿ. 0 4, 4, 16, 1, 4, 24, 1, 25, 2, 13, 4, 52, 53, 54. ನೀವು ಒಂದು ಗುಂಪು ಹೆಚ್ಚು ಮಾಡಿರಿ. ಇದನ್ನು 39 ಇದ್ದದ್ದು 40 ಮಾಡಿರಿ ಅಂದರೆ ಇದು 40ರ ಗುಣಲಬ್ಧ ಆಗ್ತದ. ಇದನ್ನು 1364 ಅದರ ಕಳೆದು ಬಿಡ್ರಿ.
13 ಇದ್ರಾಗ ಕಳಿರಿ ನೋಡಿ. 10 4 ಆದ್ರೆ 6, 16 7 ಆದ್ರೆ 9, 5 4 ಆದ್ರೆ 1, 4 1 ಆದ್ರೆ 3, 5 5 ಸ್ಥಾನ ಬೆಲೆ ಅನ್ಸರಿ 1 2 3 ನೋಡಿ. 53.196. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡ್ರಿ, ಇವೇ ಸರಳಾಗಿಬಿಡ್ತಾವೆ. ನಾಳೆ ನಿಮಗೆ 9 ಗುಣಾಕಾರ ಮಾಡೋದು, 4 ನಾ ಟೆಸ್ಟ್ ಮಾಡ್ತೀನಿ, ಅದನ್ನು ಕರೆಕ್ಟರ್ನಲ್ಲೂ ನೋಡ್ಬೇಕಾಗ್ತದೆ. ಹಂಗೆ ಎಕ್ದಮ್ ಉತ್ತರ ಫೈನಲ್ ಮಾಡಂಗಿಲ್ಲ, ಯಾಕಂದ್ರೆ ಗಣಿತ ಎಲ್ಲ ಲೆಕ್ಕ ಅಳಗಿಸ್ಬೇಕಾಗ್ತದೆ ನಾವು. 53.196 ಎಕ್ಸಾಕ್ಟ್ಲಿ ಕರೆಕ್ಟ್. ಇನ್ನೊಂದ್ಸಲ ತಿಳಿಸಿ ಹೇಳ್ತೇನೆ, ಇದನ್ನು ಗುಣಾಕಾರ ಮಾಡಿ ಟೆಸ್ಟ್ ಮಾಡಿದ್ರಿ ನೀವು ಯಾವ ಗುಂಪಿ, ಇದನ್ನು ನೀವು ಒಂದು ಹೆಚ್ಚು ಮಾಡಿರಿ ಅಂದ್ರೆ ಇದನ್ನು ಒಂದು ಕಳಿಬೇಕು. ಮುಂದೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಮಾದರಿಗಳು ಬರ್ತಾವೆ. ಆಮೇಲೆ ಇದು 39 ಅದ, ದಶಮಾಂಶ ತೆಗೆದು ಬಿಡೋದು. ದಶಮಾಂಶ ತೆಗೆದ್ರೆ ಎಷ್ಟಾಗ್ತದೆ? 1364 ಆಗ್ತದೆ. ಇದು ಗುಂಡ್ಲೆ 39 ಆಗ್ತದೆ. ಒಂದು ಅಂಕಿ ಇದನ್ನು ಹೆಚ್ಚು ಮಾಡಿರಿ ಅಂದ್ರೆ ಇದನ್ನು ಕಳಿಬೇಕು ನೀವು ಗುಣಲಬ್ಧದಾಗ. ಇದನ್ನು ಒಂದು ಹೆಚ್ಚು ಮಾಡಿದ್ರಿ ಅಂದ್ರೆ 1364 40 ಗುಣಲಬ್ಧ ಎಷ್ಟು ಬಂತು? 54,560 ಬಂತು. ಒಂದು ಗುಂಪು ನೀವು ಹೆಚ್ಚು ಮಾಡಿರಿ ಅಂದ್ರೆ 1364 ಕಳೆದು ಬಿಡ್ರಿ 53.196. ಹಿಂಗೆ ಮಾಡಿದ್ರು ಬರ್ತದೆ. 9 ಗುಣಾಕಾರ ಮಾಡ್ತೀರಿ, 3 ಗುಣಾಕಾರ ಮಾಡ್ತೀರಿ, ಟೈಮ್ ವೇಸ್ಟ್ ಮಾಡಿ. ಮತ್ತು ಇದನ್ನು ಮಾಡಾಗ ನಿಮಗೆ ಟೆನ್ಷನ್ ಇರೋದಿಲ್ಲ. ಸ್ವಲ್ಪ ರೂಢಿ ಮಾಡ್ಕೋಬೇಕು ಗಣಿತಗಳನ್ನು. ಚೆನ್ನಾಗಿ ನೋಡ್ರಿ. ಇನ್ನೊಂದ್ಸಲ ರೀಪ್ಲೇ ಮಾಡಿರಿ, ವಿಡಿಯೋ ದೊಡ್ಡ ಆಗ್ತಾವೆ.